Hi Manjunath, ಮೇಡಮ್. welcome to Rotatka. ಓಕೆ, Thanಕ್ you for your time. ಥ್ಯಾಂಕ್ ಯು ಮೇಡಮ್. Can I take 10 minutes of your time? ನಿಮ್ಮ Yes, ಜೊತೆಗೆ madam. ಮಾತಾಡಬೇಕಾಗಿತ್ತು. ಓಕೆ, ಥ್ಯಾಂಕ್ ಯು. ತೊಂದರೆ ಇಲ್ಲ. ಸೊ ಫಸ್ಟ್ ಹೇಳಿ ನಿಮ್ಮ ಹೆಸರೇನು, ನೀವು ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ, ನಿಮ್ಮ ಹೋಮ್ ಟೌನ್ ಯಾವುದು, ನೀವು ಬ್ಯಾಂಗ್ಳೂರಿಗೆ ಯಾಕೆ ಬಂದ್ರಿ, ನಿಮ್ಮ ಕತೆ. ನನ್ನ ಹೆಸರು ಮಂಜುನಾಥ್ ಅಂತೇಳಿ. ನಮ್ಮ ಫ್ಯಾಮಿಲಿ ಬಂದ್ಬಿಟ್ಟು ನಾವು ಚಿಕ್ಕಮಂಗ್ಳೂರಲ್ಲಿ ಇರೋದು. ಚಿಕ್ಕಮಂಗ್ಳೂರು ಹತ್ರ ಅಂದರೆ ತರೀಕೆರೆ ತಾಲೂಕು. ತರೀಕೆರೆ ತಾಲೂಕಿಂದ ಒಂದು 10 ಕಿಲೋಮೀಟ್ರು ಇಂಟೀರಿಯರ್ ಅಂದರೆ ಗುಡ್ಡಗಾಡು ಪ್ರದೇಶದಲ್ಲಿ ನಮ್ಮ ಹಳ್ಳಿ ಇದೆ. ನಾ ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ದೀನಿ ಕರ್ತವ್ಯವನ್ನು ಮಾಡೋಕ್ಕೋಸ್ಕರ. ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ಮಾಡ್ತಾ ಇದ್ದೀನಿ. ಈಗ ಅಟ್ ಪ್ರೆಸೆಂಟು ಆಡುಗೋಡಿ ಪೊಲೀಸ್ ಕ್ವಾರ್ಟರ್ಸಲ್ಲಿ ಇದ್ದೀವಿ ಮೇಡಮ್. ಫ್ಯಾಮಿಲಿ 2 ಮಕ್ಕಳಿದ್ದಾರೆ, ಒಂದು ಹೆಣ್ಣು ಒಂದು ಗಂಡು. ಮತ್ತು ನಾವು ಆ್ಯಕ್ಚುಲಿ ಪ್ರೀತಿಸಿ ಮದುವೆ ಆಗಿತ್ತು. ಓ ವೆರಿ ನೈಸ್. ಒಂದು 7-8 ವರ್ಷ ಪ್ರೀತಿಸಿ ಆಮೇಲೆ ಎಲ್ಲರ ಒಪಿನಿಯನ್ ತಗೊಂಡು ಅದರಲ್ಲೂ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್. ಹೇಗೆ ಅಂತ ಹೇಳಿದ್ರೆ ನಮ್ಮಲ್ಲಿ ನನ್ನ ಥಾಟ್ಸ್ ಹೇಗಿತ್ತು ಅಂದರೆ ಚಿಕ್ಕವನಿಂದ ಇರುವಾಗ ಕ್ಯಾಸ್ಟಿಸಮ್ ಇರಬಾರ್ದು. ಫಸ್ಟ್ ಆಫ್ ಆಲ್ ಒನ್ ನೇಷನ್ ಒನ್ ರೂಲ್ ಎಲ್ಲ ಆ ತರಹ ಬದುಕಬೇಕು ಅಂತ ಆಸೆ ಪಡ್ತೇನೆ. ಈ ಕ್ಯಾಸ್ಟ್ ಅನ್ನೋದು ಯಾರು ತಂದ್ರೋ ಗೊತ್ತಿಲ್ಲ, ಬಟ್ ಒಂದು ಕ್ಯಾಸ್ಟಿಗೂ ಏನು ಅವರು ಮನುಷ್ಯ ಇವರು ಮನುಷ್ಯ. ಒಳ್ಳೆ ವ್ಯಕ್ತಿ ಅಂತ ನಾವು ಫೈಂಡ್ ಔಟ್ ಮಾಡೋದಾದ್ರೆ ಕೆಳವರ್ಗ ಮೇಲ್ವರ್ಗ ಅಂತ ಏನಿರಲ್ಲ. ಯಾರು ಉತ್ತಮವಾದ ಜ್ಞಾನ ಪಡಿತಾರೆ, ತಿಳುವಳಿಕೆ ಮತ್ತೆ ಜ್ಞಾನ ಮತ್ತೆ ಸ್ವಚ್ಛತೆ, ಅವರ ನಡವಳಿಕೆ, ಅದ್ರ ಮೇಲೆ ಅವ್ರ ಜೀವನ ಇರುತ್ತೆ ಅಂತ ಅನ್ಕೊಂತೀನಿ. ಅವರೇ ರಿಯಲ್ ಕ್ಯಾಸ್ಟ್. ಅಂದ್ರೆ ಹೈ ಲೆವೆಲ್, ಲೋ ಲೆವೆಲ್ ಇಲ್ಲ, ಮತ್ತೆ ಹೈ ಲೆವೆಲ್ ಅಂತ ಹೇಳಿದ್ರೆ ಅವ್ನು ಯಾವ ಕ್ಯಾಸ್ಟರೇ ಆಗಿರ್ಲಿ ಉತ್ತಮವಾಗಿ ಅವನ ಮಾತಾಗಿರ್ಬೋದು, ಅವನ ಆಟಿಟ್ಯೂಡ್ ಆಗಿರ್ಬೋದು, ಮತ್ತೆ ಅವ್ನು ಮಾಡೋ ವರ್ಕ್, ಮತ್ತೆ ಅವನ ಸ್ವಚ್ಛತೆ, ಇದ್ರ ಮೇಲೆ ಕ್ಯಾಸ್ಟ್ನ ಹಳಿಬೇಕು ಹೊರತು ಕ್ಯಾಸ್ಟಿಂದ ಕ್ಯಾಸ್ಟ್ನ ಹಳಿಯಕ್ಕೆ ಹೋಗ್ಬಾರ್ದು. ಮನೆಯಲ್ಲೂ ಸಹ ಒಪ್ಕೊಂಡಿರ್ಲಿಲ್ಲ ಸ್ಟಾರ್ಟಿಂಗ್ ಎಲ್ಲ. ಸಮ್ ಪ್ರಾಬ್ಲಮ್ಸ್ ಎಲ್ಲ ಬಂತು. ಆಮೇಲೆ ಕೆಲವು ದಿನಗಳು ಸೈಲೆಂಟ್ ಹಾಗೆ ನಡ್ಕೊಂಡು ಹೋಗ್ತಾ ಇತ್ತು. ಎಲ್ಲರನ್ನು ಒಪ್ಪಿಸಿ ಅವರ ಮನೆಯಲ್ಲೂ ಸಹ ಮಾತಾಡಿ ಅನ್ಇನ್ಸ್ಟೆಂಟ್ ಆಗಿ ಅವ್ರಿಗೂ ಗೊತ್ತಿರಲಿಲ್ಲ, ಅವ್ರ ಮನೆಯಲ್ಲೂ ಗೊತ್ತಿರಲಿಲ್ಲ. ಅವರು ಸಹ ಮಾಡ್ಕೊಡ್ತೀವಿ ಅಂತೇಳಿ ಒಪ್ಕೊಂಡು ಈ ನಮ್ಮ ಒಂದು ಮ್ಯಾರೇಜ್ನ ಅದ್ದೂರಿಯಾಗೆ ಮಾಡಿಕೊಟ್ರು. ನನ್ನ ಇಷ್ಟದಂತೆ ಮತ್ತೆ ನನ್ನ ಪತ್ನಿ ಇಷ್ಟದಂತೆ. ನಮ್ಮ ಪತ್ನಿಗೆ ತುಂಬಾ ಇಷ್ಟ ಆಯ್ತು ನಮ್ಮ ಮನೆಯವರಿಗೆ. ಏನು ಅಂತ ಹೇಳಿದ್ರೆ ಮದ್ವೆನ ಚೆನ್ನಾಗ್ ಆಗ್ಬೇಕು. ಈಗ ಏನಾಗುತ್ತೆ ಅಂದ್ರೆ ಒಬ್ರು ಪ್ರೀತಿಸ್ತಾರೆ, ಆ ಫೀಲು ನಮ್ಮ ಮನೆಯವ್ರಿಗೆ ಮೊದ್ಲೇ ಇತ್ತು. ನಮ್ಮ ಮನೆಯವ್ರಿಗೆ ಆಕ್ಚುಲಿ ಲವ್ ಅನ್ನೋದ್ರೆ ಇಷ್ಟ ಇರ್ಲಿಲ್ಲ, ಬಟ್ ನಾನೇ ಅವ್ರನ್ನ ಪ್ರೀತಿಸಿ ಮದ್ವೆ ಆಗುವಂತ ಪ್ರಸಂಗಕ್ಕೆ ಬಂದ್ವಿ. ಆಮೇಲೆ ಅವ್ರ ಇಷ್ಟದಂತೆ ಮದ್ವೆನ ಅವ್ರ ಅಣ್ಣ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ಮತ್ ನಮ್ ತಂದೆ ತಾಯಿನೂ ಸಹ ತುಂಬಾ ಒಪ್ಕೊಂಡು, ನಮ್ ರಿಲೇಟಿವ್ಸ್ ಎಲ್ಲರೂ ಸಹ ಒಮ್ಮತದಿಂದ ಮದುವೆನ ನೆರವೇರಿಸ್ಕೊಟ್ರು. ಅದೊಂದು ನನ್ನ ಲೈಫಲ್ಲಿ ಅಚೀವ್ಮೆಂಟ್. ನಾವು ಒಂದು ಹೊತ್ತಿನ ಊಟ ತಿನ್ನೋದು ಕಷ್ಟ ಆಯ್ತು ನಾನು ಚಿಕ್ಕವನಿದ್ದಾಗಿಂದಲೂ. ನಮ್ಮ ಫ್ಯಾಮಿಲಿ ಹೋಲ್ ಫ್ಯಾಮಿಲಿ ಹಾಗೆ ಇತ್ತು. ಅಂದ್ರೆ ಎಜುಕೇಟೆಡ್ ಇರ್ಲಿಲ್ಲ ನಮ್ಮ ಫ್ಯಾಮಿಲಿಲಿ. ಯಾರು ಸಹ ಅಷ್ಟು ತಿಳುವಳಿಕೆ ಇರಲಿಲ್ಲ. ನಮ್ಮ ತಂದೆ ತಾಯಿಗೂ ಅಷ್ಟು ತಿಳುವಳಿಕೆ ಇರ್ತಿರ್ಲಿಲ್ಲ. ಪಾಪ ಕಷ್ಟಪಟ್ಟು ದುಡಿಯೋರು. ಒಂದು ಹಳ್ಳಿಯಿಂದ ಹಳ್ಳಿಗೆ ಬಿಡಾರ ಬಿಟ್ಕೊಂಡು, ಅಂದ್ರೆ ಈ ಶೆಡ್ ಹಾಕೊಂಡು ಜೀವನ ಮಾಡ್ತಾರಲ್ಲ, ಜೀವನಕ್ಕೆ ಓವರ್ 6 ಮಂತ್ 3 ಮಂತ್ಸ್ ಹಾಗೆ ಹೋಗ್ಬಿಟ್ರೆ ಮತ್ತೆ ಬರ್ತಾನೆ ಇರ್ಲಿ ವಲಸೆ. ಹೋಗ್ಬಿಟ್ಟು ನಮ್ಮ ಸ್ಕೂಲು ಸಹ ಬ್ರೇಕಪ್ ಮಾಡ್ಬಿಟ್ಟು ಕರ್ಕೊಂಡು ಹೋಗೋರು. ಅಂದ್ರೆ ಅವ್ರಿಗೆ ಗೊತ್ತಿಲ್ಲ, ಶಿಕ್ಷಣದ ಬೆಲೆ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ದಿನ ಕಳೀತಾ ನಮ್ಮ ತಾಯಿಗೊಂದ್ಸಲಿ ಹಾವು ಕಚ್ಚಿತು. ಹಾವು ಕಚ್ಚಿದಾಗ ಅವರು ನಮ್ಮ ತಂದೆ ಅವಾಗ ತುಂಬಾ ಫೀಲ್ ಅಲ್ಲಿ ಬೇರೆ ಕಡೆ ಹೋಗೋದನ್ನ ಸ್ಟಾಪ್ ಮಾಡಿ ಇಲ್ಲೇ ಏನಾದ್ರೂ ಕೆಲಸ ಮಾಡೋಣ ಅಂತೇಳಿ ನಮ್ಮ ತಂದೆಯವರು ಗಾರೆ ಕೆಲಸ ಮತ್ತೆ ಕೃಷಿನ ಅವಲಂಬಿಸ್ಕೊಂಡು ಜೀವನ ಮಾಡ್ತಾ ಇದ್ವು. ಮತ್ತೆ ಬೇರೆಯವ್ರಲ್ಲಿ ಸಂಬಳಕ್ಕೆ ಇದ್ವಿ. ಸಂಬಳಕ್ಕೆ ಅಂತ ಹೇಳಿದ್ರೆ ತೋಟದಲ್ಲಿ ವರ್ಷಕ್ಕೆ ಒಂದು 12,000 ಕೊಡ್ತೀವಿ, ನೀವು ಫ್ಯಾಮಿಲಿ ಪೂರ್ತಿ ಇಲ್ಲೇ ಇರ್ಬೇಕು ಅಂತ ಹೇಳಿ. ಆ ತರ ಒಂದು 6-7 ವರ್ಷ ನಾವು ಚಿಕ್ಕವರಿಂದ ನಾನೀ ಒಂದು 6 ಇಯರ್ಸ್ ಇರ್ಬೋದು ಅನ್ಕೊಂಡು. ಆ ಟೈಮಲ್ಲೇ ನಾವು ಸಂಬಳಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಸಂಬಳಕ್ಕೆ ಬೇರೆ ಇದರಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರೊಂದು ವರ್ಷಕ್ಕೆ 12,000 ಕೊಡೋರು. ಅದರಲ್ಲಿ ಹೇಗೋ ಜೀವನ ಮಾಡ್ಕೊಂಡು ಬೇರೆದ್ರಾಗೆಲ್ಲ ಕೆಲಸ ಮಾಡ್ಕೊಂಡು ಹಾಗೆ ಜೀವನ ಹಾಗೆ ಸಾಕ್ತಾ ಹೋಯ್ತು. ಆಮೇಲೆ ನಂದು ಸಹ ಸ್ಕೂಲ್ ಬ್ರೇಕಪ್ ಆಗಿತ್ತು. ಒಂದು 3-4 ಇಯರ್ಸ್ ಬ್ರೇಕಪ್. ಆಕ್ಚುಲಿ ಆ ಬ್ರೇಕಪ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಯಾರೋ ಕುರಿ ಕಾಯ್ಲಿಕ್ಕೆ ಕೊಟ್ಟಿದ್ರು ನಮಗೆ. ಆ ಒಂದ್ ಕುರಿ ಮರಿ ಹಾಕಿದ್ರೆ, 2 ಮರಿ ಹಾಕಿದ್ರೆ ನಮಗೊಂದು ಅವ್ರಿಗೊಂದು, ಆ ತರ ಡೀಲ್ ಮಾಡ್ಕೊಂಡು ಒಂದು ವ್ಯವಸ್ಥೆನೆ ತಗೊಂಡ್ ಹೋಗಿದ್ವಿ ನಾವು. ಅವಾಗ ಅದ್ ಏನಾಯ್ತು ಅಂದ್ರೆ ಒಂದು 3 ಇಯರ್ಸ್ 4 ಇಯರ್ಸ್ ಅದೇ ತರ ಆಯ್ತು. ನಮಗೆ ಒಂದು 60-70 ಕುರಿ ನಮ್ ಕಡೆ ಮೇಕೆ, ಅದು ನಮ್ ಕಡೆ ಆಯ್ತು. ಅವ್ರ ಕಡೆಗೆ ಒಂದು 70 ಆಯ್ತು. ಅಲ್ಲಿ ಒಂದು ಟೋಟಲಿ ಒಂದು 120-140 ರೀಚ್ ಆಗಿತ್ತು. ಯಾವುದೋ ಒಂದು ದಡಾರ ಈ ತರ ಕಾಯಿಲೆಗಳು
ಕಾಲು ಬಾಯಿ ಮತ್ತೆ Yes, ಇದು yes, ಇದು ಹುಣ್ಣಾಗಿ hand, foot, mouth. ಆ ತರದ್ದೊಂದು ಕಾಯಿಲೆ ಬಂದ್ಬಿಟ್ಟು ಎಲ್ಲ ಡೆತ್ ಆಯ್ತು. ದಿನ 5, 6, 10 ಹಿಂಗೆ ಡೆತ್ ಆಗೋದು. ಒಂದ್ 2-3 ತಿಂಗಳಲ್ಲಿ ಎಲ್ಲ ಹೋಯ್ತು. Oh no. ಅಷ್ಟು ವರ್ಷ. ಮಂಜು, ನೀವ್ ಪೊಲೀಸ್ ಕೆಲಸ ಮಾಡ್ತೀರಾ? ಹೌದು. ಅದ್ರಲ್ಲಿ ಒಂದು ನಿಮ್ಗೆ ಇಷ್ಟವಾದ ಪಾಯಿಂಟ್ ಏನು, ನಿಮ್ಗೆ ಕಷ್ಟವಾದ ಪಾಯಿಂಟ್ ಏನು? ಮೇಡಮ್ ಆಕ್ಚುಲಿ ನಾನು ಇಷ್ಟವಾದ್ದು ಅಂದ್ರೆ ಎಲ್ಲದೂ ಇಷ್ಟನೇ. ಯಾಕೆ ಅಂತ ಹೇಳಿದ್ರೆ ಆಯ್ಕೊಂಡ್ ತಿಂತಿರೋನಿಗೆ ಯಾವುದೋ ಒಂದು ಪೃಷ್ಠಾನ ಸಿಕ್ತಂಗೆ ಆಯ್ತು ಆಕ್ಚುಲಿ ಹೇಳ್ಬೇಕು ಅಂದ್ರೆ. ನಾವು ಒಂದು ಹೊತ್ತಿನ ಊಟಕ್ಕೆ ಕಷ್ಟಪಡ್ತಿರೋಂಥ ಫ್ಯಾಮಿಲಿ ನಾವು ಆಕ್ಚುಲಿ ಗುಡಿಸಲಲ್ಲಿ ಇದ್ದರು. ಗುಡಿಸಲು ಅಂತ ಹೇಳಿದ್ರೆ ಈ ಸೊಗೆಯಿಂದ ಮಾಡಿದ್ದು ಮನೆ ಬರುತ್ತೆ, ಅದರಿಂದ ಒಂದು ಇದಾಕ್ಬಿಟ್ಟು ಆ ತರ ಜೀವನ ಮಾಡ್ತಾ ಇರೋರಿಗೆ ಈ ತರ ಒಂದು ಜಾಬ್ ಸಿಕ್ಕಿದಾಗ ನಮಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಖುಷಿ ಆಗುತ್ತೆ. ಯಾಕೆಂದ್ರೆ ನನಗೆ ಜಾಬ್ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ ಮೇಡಮ್. ಬಟ್ ಎಕ್ಸಾಮ್ ಬರೆಯಂತೆ ಬರೆದಿದ್ದೆ, ಅನ್ಎಕ್ಸ್ಪೆಕ್ಟೆಡ್ ಏನೋ ಗೊತ್ತಿಲ್ಲ, GM ನಲ್ಲಿ ಸೆಲೆಕ್ಷನ್ ಆದೆ. ಜನರಲ್ ಮೆರಿಟ್ ಅಲ್ಲಿ, ಕ್ಯಾಟಗರಿನೂ ಅಲ್ಲ, ಜನರಲ್ ಮೆರಿಟ್ ಅಲ್ಲಿ ಸೆಲೆಕ್ಷನ್ ಆದೆ. ಅದ್ರ ಶ್ರಮ ಹೇಗಿತ್ತು ಅಂತ ಹೇಳಿದ್ರೆ, ನನ್ಗೆ ಏನು ಓದಿರ್ಲಿಲ್ಲ, ಬಟ್ ಆದ್ರೂ ನನಗೆ ಜಾಬ್ ಸಿಕ್ಕಿದೆ, ಅದ್ರಲ್ಲೂ GM ಅಲ್ಲಿ ಸಿಕ್ಕಿದೆ. ನಾನು ಇಷ್ಟು ಬುದ್ಧಿವಂತನ ಅಂತ ಹೇಳಿ ನನಗೆ ಒಂದೊಂದ್ಸಲಿ ಕ್ವಶನ್ ಆಗೋದು. ಯಾಕೆಂದ್ರೆ 231 ನನ್ನ ರ್ಯಾಂಕಿಂಗ್ ಮೇಡಮ್. ಆಕ್ಚುಲಿ 1000 ಸಮಥಿಂಗ್ ಅಲ್ಲಿ 231 ನನ್ನ ರ್ಯಾಂಕಿಂಗ್. ಜಾಬ್ ನನಗೆ ತುಂಬಾ ಖುಷಿ ಕೊಟ್ಟಿದೆ ಮೇಡಮ್. ಆಕ್ಚುಲಿ ನಾನು ಕರ್ನಾಟಕ KSP ತುಂಬಾ ನಾನು ಅದಕ್ಕೆ ಕೃತಜ್ಞತನಾಗಿರ್ತೀನಿ ಮೇಡಮ್. ಯಾಕಂದ್ರೆ ಅವ್ರಿಗೆ ಏನೇ ಕೆಲಸ ಕೊಟ್ಟರು ನಾನು ಮಾಡಕ್ ರೆಡಿ. ಯಾಕೆ ಅಂತ ಹೇಳಿದ್ರೆ ನಾವು ಮಾಡಿದ್ದು ಗಾರೆ ಕೆಲಸ ಮೇಡಮ್. ಮತ್ತೆ ಹೊಲ ಮನೆಯಲ್ಲಿ ಕೂಲಿ ಕೆಲಸ, ರಾಗಿ ಕೊಯ್ಯೋದು, ಭತ್ತ ಕೊಯ್ಯೋದು, ಇದೇ ತರ ನಮ್ ಕೆಲಸಗಳು. ಮೀನ್ ಹಿಡಿಯೋಕ್ ಹೋಗೋದು, ಇದು ಬರೀ ಯಾವಾಗಾರ ಫ್ರೀ ಸಿಕ್ಕರೆ ಕ್ರಿಕೆಟ್ ಆಡೋದು, ಈ ತರದ್ರಲ್ಲಿ ನಾವು ಬದುಕ್ತಾ ಇದ್ವಿ. ಮತ್ತೆ ಯಾರ್ದಾರ ಕೆಲಸ ಕೇಳಿದ್ರೆ ಇಂಥ ಕೆಲಸ ಮಾಡೋದು ಮಾಡೇ ಮಾಡ್ತಿದ್ವಿ. ಮತ್ತೆ ನಮಗೆ ಹಣಕಾಸಿನ ಅವಶ್ಯಕತೆ ಅಷ್ಟೇ ಇರ್ತಿತ್ತು. ಏನ್ ಕೆಲಸ ಕೊಟ್ಟರು ನಾನು ಮಾಡ್ತೀನಿ ಅಷ್ಟೇ. ಈಗಲೂ ಹೇಳ್ತೀನಿ ಮೇಡಮ್, KSPಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಏನ್ ಕೆಲಸ ಕೊಟ್ರು ಪ್ರಾಮಾಣಿಕದಿಂದ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ ಮೇಡಮ್. ನಿಮ್ ಮಕ್ಕಳಿಗೆ ಒಂದು ಅಡ್ವೈಸ್ ಕೊಡ್ಬೇಕಾಗಿದ್ರೆ ಮಂಜುನಾಥ್, ವಾಟ್ ವುಡ್ ಯು ಸೇ? ನಾನು ಮಕ್ಕಳಿಗೆ ಏನು ಎಜುಕೇಶನ್ ಇಲ್ಲ ಅಂತ ಹೇಳಿದ್ರೆ ನಾವು ಅನಾಗರಿಕರು. ನಾವ್ ಆಕ್ಚುಲಿ ಹೇಳ್ಬೇಕಂದ್ರೆ ಅನಾಗರಿಕರೇ. ಹಿಂದೆಲ್ಲ ಬದುಕಿದ್ದು ಆಗ್ಲಿ, ಈಗಲೂ ಏನು ಅಷ್ಟೇನು ತಿಳುವಳಿಕೆ ಅಂತ ಅನ್ಕೊಳಕ್ ಆಗಲ್ಲ. ಎಷ್ಟು ಬೇಕು ಅಷ್ಟು ಜೀವನಕ್ಕೆ ಸಾಕು ಅನ್ನೋ ತರ ಮಾಡ್ಕೊಂಡಿವಿ. ಇನ್ನೂ ಕಲಿಯೋದು ತುಂಬಾ ಇದೆ, ಕಲಿತಾ ಹೋಗ್ಬೇಕು. ಮಕ್ಕಳಿಗೆ ಏನಾಗ್ಬೇಕು ಅಂತ ಹೇಳಿದ್ರೆ, ಅವರಿಗೆ ಫಸ್ಟ್ ಆಫ್ ಆಲ್ ಕಷ್ಟ ಸುಖ ಅನ್ನೋದು ಗೊತ್ತಾಗ್ಬೇಕು. ಈಗ ಅವ್ರಿಗೆ ಏನಾರ ನೀಡ್ಸ್ ಇರುತ್ತೆ, ಸಡನ್ಲಿ ನಾವು ಅದನ್ನ ನೀಡ್ಸ್ ನ ಕ್ಲಿಯರ್ ಮಾಡ್ತಾ ಬಂದಾಗ ನೆಕ್ಸ್ಟ್ ಮೋರ್ ನೀಡ್ಸ್, ಇನ್ನೊಂದು ನೀಡ್ ಸೃಷ್ಟಿ ಆಗುತ್ತೆ. ಆ ಮಗುಗೆ ಅದ್ರ ಬೆಲೆ ಗೊತ್ತಾಗ್ಬೇಕು. ಫಸ್ಟ್ ಆಫ್ ಆಲ್ ಹೇಳಿ ಬಾಯಾರಿಕೆ ಆದ ತಕ್ಷಣ ನೀರ್ ಕುಡಿಯೋದು, ಹೊಟ್ಟೆ ಸ್ಥಳ ಊಟ ಮಾಡೋದು, ಸ್ವಲ್ಪ ತಡೆಯುವಂತ ಕೇಪಬಿಲಿಟಿ ಬರ್ಬೇಕು, ಇಮ್ಯುನಿಟಿ ಬಿಲ್ಡ್ ಆಗ್ಬೇಕು. ಇಲ್ಲಪ್ಪ, ಈಗ ನಾವೊಂದೆಲ್ಲ ಕಾಡಿಗೆ ಹೋಗಿರ್ತೀನಿ, ಅಲ್ಲಿ ಬೇಕು ಅಂದ್ರೆ ನಾನು ಎಲ್ಲಿಂದ ತಂದ್ಕೊಡ್ಲಿ? ಒಂದು ನಮಸ್ಕಾರ ಹೇಳುವಂಥದ್ದಾಗಿರ್ಬೋದು. ಅದರಲ್ಲೂ ನಮ್ಮ ಇಂಡಿಯನ್ ಕಲ್ಚರ್ ಪ್ರಕಾರನೇ ಆಗ್ಬೇಕು. ಸುಮ್ಮನೆ ಏನೋ ಒಂದು ನಮಸ್ಕಾರ, ಬನ್ನಿ ಕುತ್ಕೊಳ್ಳಿ, ಅಟ್ಲೀಸ್ಟ್ ಒಂದ್ ಲೋಟ ನೀರು. ನಾವು ಎಷ್ಟೇ ರಿಚ್ ಇದ್ರು ಸಹ ಅದು ನಮ್ಗೆ ಲೆಕ್ಕಕ್ಕೆ ಬರಲ್ಲ ಮೇಡಮ್. ನನಗೆ ಆಸ್ತಿ ಇರ್ಬೋದು, ಒಳ್ಳೆ ಬಿಲ್ಡಿಂಗ್ ಇರ್ಬೋದು, ಬಂಗ್ಲೆ ಇರ್ಬೋದು, ಇನ್ನೊಂದಿರ್ಬೋದು, ಕಾರ್ ಇರ್ಬೋದು, ಎಲ್ಲ ಇರ್ಬೋದು. ಬಟ್ ಮನೆಗೆ ಬಂದಾಗ ನಾನು ಅವನಿಗೆ ಒಂದು ಕಲ್ಚರ್ ಹೇಗೆ ಅಂತ ಹೇಳಿದ್ರೆ, ಅವರಿಗೆ ಒಂದು ಲೋಟ ನೀರು, ಒಂದು ಲೋಟ ಕಾಫಿ, ಈಸ್ ಅ ರಿಚೆಸ್ಟ್ ಪರ್ಸನ್. ಅವರು ಮಾಡಿದ್ರಿಂದ ನೀವು ನಿಮ್ಮ ದೊಡ್ಡ ಸ್ಥಿತಿ ಇಲ್ಲಿರುತ್ತೆ, ನಿಮ್ಮ ಬಿಲ್ಡಿಂಗ್ ಅಲ್ಲಿ ಇರಲ್ಲ, ನಿಮ್ಮಲ್ಲಿ ಇದ್ರಲ್ಲಿರಲ್ಲ. ಅಟ್ಲೀಸ್ಟ್ ಒಂದು ಒಳ್ಳೆ ಮಾತು, ಒಂದು ಲೋಟ ನೀರು, ಒಂದು ಲೋಟ ಕಾಫಿ. ಜಾಸ್ತಿ ಹೊತ್ತಿದ್ವಿ ಅಂದ್ರೆ ಒಂದು ಟಿಫನ್ ಅಷ್ಟು ಮಾಡಕ್ಕಲ್ವ? ನಾವು ಅಷ್ಟು ಮಾಡಿದ್ವಿ ಅಂದ್ರೆ ನಾವೇ ರಿಚೆಸ್ಟ್ ಅಂತ ಹೇಳಿದ್ರು. ಎಷ್ಟೋ ಜನ ಇದ್ದು ಸಹ ಕೊರಗ್ತಾ ಇರ್ತಾರೆ, ಎಂಜಾಯ್ ಮಾಡೋಣ ಅಂತ ಹೇಳಿ. ಅವ್ರು ನನಗೆ ಅವತ್ತು ಅನಿಸ್ತು ಅದೇ ಕರೆಕ್ಟ್ ಅಂತ. ಅದನ್ನ ಮಕ್ಕಳಲ್ಲಿ ಬೆಳೆಸುವಂತದನ್ನ ರೂಢಿಸ್ಕೊಂಡಿದ್ದೀನಿ, ಬೆಳೆಸ್ತಾ ಇದ್ದೀನಿ. ಬಟ್ ಎಷ್ಟು ಲೆವೆಲ್ಗೆ ಹೋಗುತ್ತೆ ಗೊತ್ತಿಲ್ಲ ಮೇಡಮ್. ನನ್ನ ಪ್ರಯತ್ನ ಇದೆ. ಅವ್ರಿಗೆ ಒಳ್ಳೆ ಶಿಕ್ಷಣನೇ ಇಂಪಾರ್ಟೆಂಟ್, ಮತ್ತೆ ಅದರಲ್ಲಿ ಮೇಯ್ನ್ ಆಗಿ ಕಲ್ಚರೇ ಇಂಪಾರ್ಟೆಂಟ್ ಮೇಡಮ್. ನೀವೆಷ್ಟೇ ಶಿಕ್ಷಣ ಪಡೆದ್ರು ವೇಸ್ಟ್ ಅಂತ ಹೇಳಕ್ಕಾಗಲ್ಲ. ಆ ಶಿಕ್ಷಣದ ಜೊತೆಗೆ ಅದನ್ನ ಬಳಸ್ಕೊಂಡ್ರೆ ಮಾತ್ರ ಅವನು ಗ್ರೇಟ್ ಪರ್ಸನ್ ಆಗಕ್ಕೆ ಸಾಧ್ಯ ಆಗ್ತಾನೆ ಮೇಡಮ್. ವೆರಿ ಟ್ರೂ. ಇಮ್ಯಾಜಿನ್ ಮಾಡಿ, ಕೌನ್ ಬನೇಗಾ ಕರೋಡ್ಪತಿನಲ್ಲಿ ಯು ವನ್ 10 lakhs rupees. ಏನ್ ಮಾಡ್ತೀರಾ? ಅದ್ರಲ್ಲಿ ಬಂದ್ರೆ ಅಮೌಂಟ್ನ ನಾನು ಮಕ್ಕಳುಗಳ ವಿದ್ಯಾಭ್ಯಾಸಕ್ಕೆ ಬಳಸ್ಬೇಕು ಅಂತ ಅನ್ಕೊಂಡಿದ್ದೆ ಮೇಡಮ್. ಯಾಕೆ ಅಂತ ಹೇಳಿದ್ರೆ, ನಾವು ಓದುವಂತ ಟೈಮಲ್ಲಿ ಒಂದೊಂದು ರೂಪಾಯಿ ಒಂದೊಂದು ಎಕ್ಸೈಸ್ ಸಹ ಕೊಡಕ್ ಆಗ್ತಿರ್ಲಿಲ್ಲ. ಆಕ್ಚುಲಿ ನಾನು ಕದೀತಾ ಇದ್ದೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ, ನಾನು ಎಕ್ಸೈಸ್ ಕೊಡಕ್ ಆಗ್ತಿರ್ಲಿಲ್ಲ, ನಮ್ಮ ಮನೇಲಿ ಕೊಡ್ಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಬೇರೆ ಯಾರೋ ಇದನ್ನ ಮೆಲ್ಲ ಕದ್ಬಿಟ್ಟು ಇಟ್ಕೊಂಡು ಮತ್ತೆ ಅದನ್ನ ರಟ್ಟೆಲ್ಲ ಕಿತ್ಬಿಟ್ಟು ಅದಕ್ಕೆ ಬೇರೆ ಹೊಲಿಗೆ ಹಾಕ್ತಿದ್ದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಹಾಕ್ತಾ ಇರ್ಲಿಲ್ಲ ಮೇಡಮ್ ಅಷ್ಟು. ಮತ್ತೆ ನಾವೇನಾರ ಫೇಲ್ ಆಗಿ ಅಥವಾ ಏನಾರ ಹಿಂದೆ ಉಳಿದ್ವಿ ಅಂದ್ರೆ ಮತ್ತೆ ಅದೇ ಕೆಲಸ ಮಾಡ್ಬೇಕು, ಮತ್ತೆ ಕುರಿಗಿರಿ ಕಾಯಕ್ ಮತ್ತೆ ಅಂಟ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಅದು ಆ ವಾತಾವರಣದಲ್ಲಿ ಬದುಕ್ಬೇಕಾದ್ರೆ ಹಂಗೆ ಬದುಕ್ಬೇಕಾಗತ್ತೆ. ಅದಕ್ಕೋಸ್ಕರ ನಾನ್ ಬೇಡ, ಇದ್ ಬೇಡ,
ಜಸ್ಟ್ ಪಾಸ್ ಆಗಿ ಮುಂದಕ್ಕೆ ಹೋದ್ರೆ ಸಾಕು ಅಂತ ಆ ಫೀಲ್ ಮಾಡ್ತಾ ಇದ್ದೆ. ಅಪ್ಪ ಈ ವರ್ಷ ಪಾಸ್ ಆದೆ, ಮುಂದೆ ಹೋಗ್ತಾ ಇದ್ದೆ. ಆ ತರ ಕಷ್ಟಗಳನ್ನ ನಾವು ನೋಡ್ತೀವಿ. ಬೇರೆ ಯಾರೋ ಓದಿ ಅರ್ಧ ಎಕ್ಸಸೈಸ್ ನ ಕೊಡ್ತಾ ಇದ್ರು, ಅರ್ಧ ಕಾಲಿಗೆ ಪೆನ್ ಕೊಡ್ತಾ ಇದ್ರು. ಜಸ್ಟ್ 50 ಪೈಸೆಗೆ 50 ಪೈಸೆಗೆ ಒಂದು ಕಡ್ಡಿ ಬರ್ತಾ ಇತ್ತು, ರಿಫಿಲ್ ಬರ್ತಾ ಇತ್ತು. ಆ ರಿಫಿಲ್ ಅಲ್ಲಿ ಎಕ್ಸಾಮ್ ಬರೀತಾ ಇದ್ವಿ. ಅಂದ್ರೆ ಅದನ್ನ ಒಂದ್ 5 ರೂಪೀಸ್ ಕೊಟ್ಟು ಒಂದ್ ಪೆನ್ ತೊಗೊಳಕ್ ಆಗ್ತಾ ಇರಲಿಲ್ಲ. ಆ ಟೈಮಲ್ಲಿ ಆ ತರ ಇತ್ತು. ಈ ಟೈಮಲ್ಲಿ ಎಲ್ಲ ಇದೆ, ಬಟ್ ಅದನ್ನ ಮಾಡ್ಲಿಕ್ಕೆ ನನ್ ಕೈಲಿ ಆಗ್ತಾ ಇಲ್ಲ. ಆಗಲ್ಲ ಅಂದ್ರೆ ಈಗೇನು ಮತ್ತೆ ಸ್ಕೂಲಿಗೆ ಹೋಗ್ಲಿಕ್ಕೆ ಆಗಲ್ಲ, ಮತ್ತೆ ಚಿಕ್ಕ ಚೈಲ್ಡ್ಹುಡ್ ಮತ್ತೆ ತಿರುಗಿ ಬರೋದಿಲ್ಲ. ಜಾತಿ ಹೇಳಿಸ್ಬೇಕು ಅಂದ್ರೆ ಅದು ಎಜುಕೇಶನ್ ಪಡ್ಕೊಂಡು ಸಹ ನಿನಗೆ ಜಾತಿ ಬಗ್ಗೆ ಅರ್ಥ ಆಗಿಲ್ಲ ಅಂದ್ರೆ ವೇಸ್ಟ್ ಮೇಡಮ್. ಜಾತಿ ಅನ್ನೋದೇ ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ನಾವು ಮಾಡ್ಕೊಂಡು ವರ್ಗಕ್ಕೋಸ್ಕರ, ಒಂದು ವರ್ಕಿಗೋಸ್ಕರ ಮಾಡ್ಕೊಂಡಿರೋಂಥದ್ದು. ಯಾರ್ಯಾರು ಯಾವ್ಯಾವ ಹಂತದಲ್ಲಿ ಏನೇನು. ಬಟ್ ಈ ನಡುವೆ ಎಐ ಅಂತಾರೆ. ಎಐ ಇದ್ರೆ ಯಾರಿಗೂ ಶಿಕ್ಷಣ ಬೇಕಾಗಿಲ್ಲ, ಬಿಕಾಸ್ ಎಐಗೆ ಎಲ್ಲ ಗೊತ್ತಾಗೋದು. ನಿಮ್ಗೆ ಎಐ ಅಂದ್ರೆ ಏನ್ ಗೊತ್ತು? ಯೂಸ್ ಮಾಡ್ತೀರಾ? ಇಲ್ಲ ಯೂಸ್ ಮಾಡಲ್ಲ ನೀವು? ಆಕ್ಚುಲಿ ಆತರ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಫ್ಯೂಚರ್ ಅಲ್ಲಿ ತುಂಬಾ ಕಷ್ಟನೇ ಮೇಡಮ್. ಯಾಕೆ ಅಂತ ಹೇಳಿದ್ರೆ ಸತ್ಯ ಇದ್ದನ್ನ ಸುಳ್ಳು, ಸುಳ್ಳಿದ್ದನ್ನ ಸತ್ಯ ಮಾಡಾಕ್ತಾರೆ. ಯಾಕೆ ಅಂತ ಹೇಳಿದ್ರೆ ಈಗ ಕೆಲವೊಂದು ಮರ್ಡರ್ಗಳಾಗ್ತವೆ, ಕೆಲವೊಂದು ಅತ್ಯಾಚಾರಗಳಾಗ್ತವೆ, ಕೆಲವೊಂದು ಮನೆಗಳ ಕಳ್ತನಗಳಾಗ್ತವೆ. ಇದ್ರ ಮುಖಾಂತರ ಬಳಸ್ಕೊಂಡಾಗ ಏನಾಗುತ್ತೆ ಅಂದ್ರೆ ಕಳ್ಳ ಯಾರು ಅಂತ ಕಂಡಿಡಿಯೋದು ತುಂಬಾ ಕಷ್ಟ ಆಗುತ್ತೆ ಮೇಡಮ್. ಇದನ್ನ ಏನಾರ ನಾನ್ ಸಮರ್ಥನೆ ಮಾಡ್ಕೋಬೇಕು, ನಾನೇ ಏನೋ ಕಳ್ತನ ಮಾಡಿದೀನಿ ಅಥವಾ ಏನೋ ಒಂದ್ ಮಾಡಿದೀನಿ, ತಪ್ಪು ಮಾಡಿದೀನಿ, ಅದನ್ನ ಹೆಂಗ್ ಸಮರ್ಥನೆ? ಇದು ನಂದಲ್ಲ ವಿಡಿಯೋ, ಇದು ಎಐ ವಿಡಿಯೋ. ರಿಯಲ್ ವಿಡಿಯೋನು ಸಹ ಎಐ ಅಂತೇಳಿ ಕೆಲವೊಂದು ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಅದು ತುಂಬಾ ಕಷ್ಟ ಆಗುತ್ತೆ. ಅದರಿಂದ ಜಾರ್ಕೊಳಕ್ ತುಂಬಾ ಈಸಿ ಆಗ್ತಾ ಇದೆ. ಎಐ ಇದೆಯಲ್ಲ, ಏನೋ ಒಂದ್ ರೀಸನ್ ಕೊಟ್ಕೊಂಡು ಅದನ್ನ ತಳ್ಕೊಂಡು ಹೋದ್ರೆ ಮುಗೀತು. ಆಮೇಲೆ ಅದನ್ನ ಪ್ರಭಾವಿಗಳು ಅದನ್ನ ದುಡ್ಡು ಕೊಟ್ಟು ಡೀಲ್ ಮಾಡ್ಕೊಳ್ಳೋಂಥದ್ದಾಗಿರ್ಬೋದು. ಈ ತರದ್ದು ಆಗೋಗುತ್ತೆ. ಏನು ನಮ್ಮ ಪೊಲಿಟಿಷಿಯನ್ಸ್ಗೆ ನೀವು ಒಂದ್ ಮೆಸೇಜ್ ಕೊಡ್ಬೇಕಾಗಿದ್ರೆ, ಪ್ರೈಮ್ ಮಿನಿಸ್ಟರ್ಗೆ, ಪೊಲಿಟಿಷಿಯನ್ಗೆ ಏನ್ ಕೊಡ್ತೀರಾ? ಒಂದ್ ಮೆಸೇಜ್ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಮೇಡಮ್, ನಮ್ಮ ದೇಶದಲ್ಲಿ, ನಮ್ಮ ದೇಶ ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಯಾರಿಗೂ ಕ್ವಶನ್ ಮಾಡುವಂಥದ್ದಿಲ್ಲ ಅಥವಾ ಇನ್ನೊಂದು ಧಮ್ಕಿ ಹಾಕಂತದಿಲ್ಲ. ನನ್ನ ಫ್ರೀಡಮ್, ನನಗೆ ಹೇಗ್ ಬೇಕು ಹಾಗೆ ಬದುಕ್ಬೋದು. ಬಟ್ ಏನಂತ ಹೇಳಿದ್ರೆ ನಮ್ಮಲ್ಲಿ ಕಾನೂನುಗಳು ಇನ್ನೂ ಸ್ವಲ್ಪ ಟೈಟ್ ಆಗ್ಬೇಕು ಮೇಡಮ್. ಯಾಕೆಂದ್ರೆ ಒಂದು ದೇಶಕ್ಕೆ ನಾವು ಇಷ್ಟು ಫ್ರೀಡಮ್ ಒಳ್ಳೇದಲ್ಲ ಅಂತ. ತುಂಬಾ ಫ್ರೀಡಮ್ ಆಯ್ತು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾನ್ ಏನ್ ಮಾಡ್ತೀನಿ ಅದೇ ನಂದೇ ಸರಿ ಅನ್ನೋ ತರ ಆಗಿದೆ. ಒಂದು ನಾನು ಇಡೀ ಎಲ್ಲಾ ಇದಕ್ಕೆ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ಪೀಪಲ್ಗೆ ಎಲ್ಲಾರು ಒಂದೇ ಅನ್ನೋ ತರ ಆಗ್ಬೇಕು. ದೇಶಕ್ಕೆ ನಾವು ಕೊಡುಗೆ ಕೊಡೋ ತರ ಆಗಿರ್ಬೇಕು. ನಾನು ಹೌದು ಒಂದು ನೀವು ಬೇಡ ಅಂತ ಹೇಳಿದ್ರೆ ಅದು ಚೆನ್ನಾಗಿರಲ್ಲ. ಅದನ್ನ ಒಪ್ಕೊಳಂಗಿರ್ಬೇಕು. ಮತ್ತೆ ಏನೇ ಒಂದ್ ಮಾಡ್ಬೇಕಾದ್ರೆ ಕಾನೂನು ಭಯ ಇರ್ಬೇಕು. ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಕಾನೂನು ಭಯ ಇಲ್ಲ. ಕಾನೂನು ಭಯ ಇಲ್ಲ. ಯಾಕೆಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಮತ್ತೆ ತಪ್ಪು ಮಾಡಿದ್ರು ಸಹ ನಾವು ಸಮರ್ಥನೆ ಮಾಡ್ಕೊಂತ ಇದೀವಿ. ಇದು ಯಾರೇ ಆಗಿರ್ಲಿ, ನನ್ ಕಡೆನೆ ತಪ್ಪು ಮಾಡಿದ್ರು ಅದು ರಾಂಗ್ ಆಗಿದ್ರೆ ರಾಂಗ್ ಅಂತ ಒಪ್ಕೊಳ್ಳೋದನ್ನ ನಾವು ಕಲಿಬೇಕು. ಅದು ಪೊಲಿಟಿಷಿಯನ್ ಅಲ್ಲಿ ಬರ್ಬೇಕು. ಯಾಕೆ ಅಂದ್ರೆ ನಮ್ಮವ್ರು ಏನೋ ತಪ್ಪು ಮಾಡಿದಾರೆ ಅಂದ್ರೆ ಅದನ್ನ ಸಮರ್ಥಿಸ್ಕೊಳ್ಳೋದಲ್ಲ. ನಾನು ನನ್ನ ಹತ್ರದನ್ನ ತಪ್ಪು ಮಾಡಿದಾನೆ, ನಾನು ಅದನ್ನ ಸಮರ್ಥಿಸ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಅದೇ ತರ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಸಮರ್ಥನೆ ಮಾಡ್ಕೊಳಕ್ ಹೋಗಿ ಏನೇನೋ ರಾಂಗ್ಗಳನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಾವೇ ಸರಿ ಅನ್ನೋ ತರ ಆ ತರ ಆಗ್ಬಾರ್ದು. ರೈಟ್ ಇದ್ದಿದ್ರೆ ರೈಟ್ ಆಗ್ಬೇಕು, ರಾಂಗ್ ಇದ್ರೆ ರಾಂಗ್ ಅಂತ ನಾವು ಒಪ್ಕೋಬೇಕು. ಕ್ಷಮೆ ಕೇಳುವಂತ ಗುಣ ಬರ್ಬೇಕು. ದೇಶದಲ್ಲಿ ಒಂದೇ ರೂಲು, ಒಂದೇ ಕಾನೂನು, ಒಂದೇ ತರ ಬದುಕುವಂತ ಅವಕಾಶ ಎಲ್ಲರಿಗೂ, ಸರ್ವರಿಗೂ ಆ ತರನೇ ಇರಬೇಕು. ಎಲ್ಲಾ ವರ್ಗದವ್ರಿಗೂ, ಎಲ್ಲಾ ಇದ್ರವ್ರಿಗೂ, ಎಲ್ಲಾ ಧರ್ಮದವ್ರಿಗೂ ಎಲ್ಲರಿಗೂ ಒಂದೇ ರೂಲ್ಸ್ ಇರ್ಬೇಕು. ಒಂದೇ ತರ ಬದುಕುವಂತ ಒಂದು ಅವಕಾಶ ಮಾಡ್ಕೊಡ್ಬೇಕು. ಇರ್ಲಿ, ಧಾರ್ಮಿಕವಾಗಿ ಅವ್ರವ್ರ ಕಲ್ಚರ್ಗಳು ಇರುತ್ತೆ, ಅದನ್ನ ಅವ್ರ ಮನೆಗಳಲ್ಲಿ ಅಥವಾ ಅವ್ರವ್ರ ಇಷ್ಟ ಬಂದಾಗ ಮಾಡ್ಕೊಳ್ಳಿ, ಪರವಾಗಿಲ್ಲ. ಬಟ್ ದೇಶ ಅಂತ ಬಂದಾಗ ಒಂದೇ. ಮಂಜು, ತುಂಬಾ ಥ್ಯಾಂಕ್ಸ್ ನಿಮ್ ಟೈಮ್ಗೆ. ಐ ರಿಯಲಿ ಎಂಜಾಯ್ಡ್ ದಿಸ್ ಕಾನ್ವರ್ಸೇಷನ್. ನಿಮ್ಗೆ ನಮಗೂ ಖುಷಿ ಆಯ್ತು. ಆಕ್ಚುಲಿ ಹೇಳ್ಬೇಕು, ನಮಗೊಬ್ರು ಈ ತರ ಕೇಳ್ತಾ ಇದಾರೆ ಅಥವಾ ನಮ್ಮ ಲೈಫ್ ಸ್ಟೋರಿ ಈ ತರ ಇರುತ್ತೆ. ಮುಂದಿನ ದಿನಗಳಲ್ಲಿ ಈ ತರದ್ದು ಆಗ್ಲಿ. ಯಾಕೆಂದ್ರೆ ನಾವಿಲ್ಲಿ ಪಡ್ಕೊಳ್ಳೋದು ಇಲ್ಲ, ಏನಿಲ್ಲ ಕಳ್ಕೊಳ್ಳೋದು ಇಲ್ಲ. ಇಲ್ಲಿಂದ ಏನು ತಗೊಂಡು ಹೋಗ್ಲಿಕ್ಕೂ ಸಾಧ್ಯ ಎಂತ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಲೈಫ್ ಇಸ್ ಈ ಕ್ಷಣ ಅಷ್ಟೇ. ಈ ಕ್ಷಣ ನಾವ್ ಏನಾರ ಇದ್ವಿ, ನನ್ ಬೇರೆ ಏನೋ ಇತ್ತು, ಅಲ್ಲಿ ಹೋದಾಗ ಏನೋ ಆಗ್ಬೋದು. ಈ ಕ್ಷಣನ ನಾನು ತುಂಬಾ ಎಂಜಾಯ್ ಮಾಡಿದೆ ಮೇಡಮ್. ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ತುಂಬಾ ಇಷ್ಟ ಆಯ್ತು. ರಿಯಲಿ ಅಪ್ರಿಶಿಯೇಟ್. ಬಾಯ್ ಮಂಜುನಾಥ್.